ಸಕ್ಕರೆ ನಾಡು ಮಂಡ್ಯದಲ್ಲೂ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಾ ಇವೆ. ಮಳವಳ್ಳಿ ಪಟ್ಟಣದ ರೈತ ಸಿದ್ದೇಗೌಡಗೆ ಹೃದಯ ಸ್ತಂಭನವಾಗಿದೆ. ಮಂಡ್ಯದಲ್ಲೂ ಹೆಚ್ಚಾಯಿತು ಹೃದಯಾಘಾತ ಪ್ರಕರಣ. ಮಳವಳ್ಳಿ ಪಟ್ಟಣದ ರೈತ ಸಿದ್ದೇಗೌಡಗೆ ಹೃದಯ ಸ್ತಂಭನವಾಗಿದೆ. ಕಳೆದ 1 ತಿಂಗಳಲ್ಲಿ ಹೃದಯಾಘಾತಕ್ಕೆ 10 ಜನ ಬಲಿಯಾಗಿದ್ದಾರೆ. ಮಳವಳ್ಳಿ ತಾಲೂಕಿನ ಜನರಲ್ಲಿ ಆತಂಕ ಹೆಚ್ಚಾಗಿದೆ. ಒಬ್ಬ ವೃದ್ಧ ಹೊರತುಪಡಿಸಿದ್ರೆ ಮಧ್ಯ ವಯಸ್ಕರೇ ಅತಿಯಾಗಿ ಬಲಿಯಾಗಿರುವಂಥದ್ದು. 45 ವರ್ಷದ ರೈತ ಸಿದ್ದೇಗೌಡ ನಿಧನದಿಂದ ಜನರು ಕಂಗಾಲಾಗಿದ್ದಾರೆ. ಹೃದಯಾಘಾತಕ್ಕೆ ಬಲಿಯಾದವರಲ್ಲಿ ಒಬ್ಬರು ವೃದ್ಧರನ್ನ ಹೊರತುಪಡಿಸಿ ಉಳಿದವರೆಲ್ಲರೂ ಕೂಡ ಮಧ್ಯ ವಯಸ್ಕರು. ನಿನ್ನೆ ಕೂಡ ಮಳವಳ್ಳಿಯ ಅಟ್ವನಹಳ್ಳಿಯ 45 ವರ್ಷದ ಪುಟ್ಟಸ್ವಾಮಿ ಹೃದಯಾಘಾತದಿಂದ ನಿಧನ ಹೊಂದಿದ್ರು. ಇಂದು ಪಟ್ಟಣದ ವಾಸಿ ರೈತ ಸಿದ್ದೇಗೌಡ ನಿಧನದಿಂದ ಜನರು ಕಂಗಾಲಾಗಿದ್ದಾರೆ. ಈ ಮೂಲಕ ಮಳವಳ್ಳಿ ತಾಲೂಕಿನಲ್ಲಿ ಹೃದಯಾಘಾತದ ಆತಂಕ ಹೆಚ್ಚಾಗ್ತಾ ಇರುವಂಥದ್ದು. ಹಾಸನದಲ್ಲಿ ಆಯಿತು, ಈಗ ಮಂಡ್ಯದಲ್ಲೂ ಕೂಡ ಈ ಸರಣಿ ಹೃದಯಾಘಾತ ಘಟನೆಗಳು ಬೆಳಕಿಗೆ ಬರ್ತಾ ಇರುವಂಥದ್ದು. ಮಂಡ್ಯದಲ್ಲೂ ಹೆಚ್ಚಾಗಿದೆ ಹೃದಯಾಘಾತ ಪ್ರಕರಣಗಳು. ಮಳವಳ್ಳಿ ಪಟ್ಟಣದ ರೈತ ಸಿದ್ದೇಗೌಡಗೆ ಹೃದಯ ಸ್ತಂಭನವಾಗಿದೆ. ಕಳೆದ 1 ತಿಂಗಳಲ್ಲಿ ಹೃದಯಾಘಾತಕ್ಕೆ 10 ಜನ ಬಲಿಯಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಮಳವಳ್ಳಿ ತಾಲೂಕಿನ ಜನರಲ್ಲಿ ಆತಂಕ ಹೆಚ್ಚಾಗಿದೆ. ಒಬ್ಬ ವೃದ್ಧ ಹೊರತುಪಡಿಸಿದ್ರೆ ಮಧ್ಯ ವಯಸ್ಕರೇ ಈ ಹೃದಯಾಘಾತಕ್ಕೆ ಬಲಿಯಾಗ್ತಾ ಇರುವಂಥದ್ದು. 45 ವರ್ಷದ ರೈತ ಸಿದ್ದೇಗೌಡರವರ ನಿಧನದಿಂದ ಜನರು ಕಂಗಾಲಾಗಿದ್ದಾರೆ. ಹೃದಯಾಘಾತಕ್ಕೆ ಬಲಿಯಾದವರಲ್ಲಿ ಒಬ್ಬರು ವೃದ್ಧರನ್ನ ಹೊರತುಪಡಿಸಿ ಉಳಿದವರೆಲ್ಲರೂ ಕೂಡ ಮಧ್ಯ ವಯಸ್ಕರು. ನಿನ್ನೆ ಕೂಡ ಮಳವಳ್ಳಿಯ ಅಟ್ವನಹಳ್ಳಿಯ 45 ವರ್ಷದ ಪುಟ್ಟಸ್ವಾಮಿ ಹೃದಯಾಘಾತದಿಂದ ನಿಧನರಾಗಿದ್ರು. ಇಂದು ಪಟ್ಟಣದ ವಾಸಿ ರೈತ ಸಿದ್ದೇಗೌಡ ನಿಧನದಿಂದ ಜನರು ಕಂಗಾಲಾಗಿದ್ದಾರೆ. ಈ ಮೂಲಕ ಮಳವಳ್ಳಿ ತಾಲೂಕಿನಲ್ಲಿ ಹೃದಯಾಘಾತದ ಆತಂಕ ಹೆಚ್ಚಾಗಿರುವಂಥದ್ದು. ನಿನ್ನೆ ಒಂದೇ ದಿನ 6 ಮಂದಿ ಹೃದಯಾಘಾತಕ್ಕೆ ರಾಜ್ಯದಲ್ಲಿ ಬಲಿಯಾಗಿದ್ರು. ಇದರಲ್ಲಿ 18ರ ಯುವಕ ಸೇರಿದಂತೆ 6 ಮಂದಿ ಬಲಿಯಾಗಿದ್ರು. ಇಲ್ಲಿ ನೀವು ನೋಡ್ತಾ ಹೋಗೋದಾದ್ರೆ ಅತಿ ಹೆಚ್ಚಾಗಿ ಮಧ್ಯ ವಯಸ್ಕರೇ ಈ ಹೃದಯಾಘಾತಕ್ಕೆ ಬಲಿಯಾಗ್ತಾ ಇದ್ದಾರೆ. ಇನ್ನು ಮಂಡ್ಯದಲ್ಲೂ, ಸಕ್ಕರೆ ನಾಡು ಮಂಡ್ಯದಲ್ಲೂ ಕೂಡ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಾ ಇವೆ. ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಮಂಡ್ಯ ಜಿಲ್ಲೆಯ ಪ್ರತಿನಿಧಿ ಲಾರಾ ಪ್ರಸನ್ನ. ಪ್ರಸನ್ನ, ಈಗ ಹಾಸನ ಆಯಿತು, ಈಗ ಮಂಡ್ಯದಲ್ಲೂ ಕೂಡ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಾ ಇವೆ. ಅದು ಕೂಡ ಮಧ್ಯ ವಯಸ್ಕರೇ ಬಲಿಯಾಗ್ತಾ ಇರುವಂತದ್ದು. ಕಳೆದ 1 ತಿಂಗಳಲ್ಲಿ ಹೃದಯಾಘಾತಕ್ಕೆ 10 ಜನ ಬಲಿಯಾಗಿದ್ದಾರೆ. ಸೊ ಏನಿದೆ ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್? ಹೌದು ಸಿಂಚನ, ಸಕ್ಕರೆ ನಾಡು ಮಂಡ್ಯದಲ್ಲೂ ಕೂಡ ಈಗ ಹೃದಯಾಘಾತ ಪ್ರಕರಣಗಳು ಕೂಡ ದಿನೇ ದಿನೇ ಹೆಚ್ಚಾಗ್ತಾ ಇರುವಂತದ್ದು. ಮಳವಳ್ಳಿ ತಾಲೂಕಿನಲ್ಲೂ ಕೂಡ ಈಗ ಹೃದಯಾಘಾತದ ಸಂಖ್ಯೆ ಕೂಡ, ಸಾವಿನ ಸಂಖ್ಯೆ ಕೂಡ, ಸರಣಿ ಸಂಖ್ಯೆಗಳು ಕೂಡ ಈಗ ಹೆಚ್ಚಾಗ್ತದೆ ಎಂದಾನೆ ಹೇಳಲಾಗ್ತಿರುವಂತದ್ದು. ಈಗ ಮಳವಳ್ಳಿಯ ರೈತ ಸಿದ್ದೇಗೌಡ ಈಗ ಮಧ್ಯ ವಯಸ್ಸಿನ ರೈತ ಈಗ ಹೃದಯಾಘಾತಕ್ಕೆ ಕೂಡ ಬಲಿಯಾಗಿರುವಂತದ್ದು. ಕಳೆದ 1 ತಿಂಗಳಲ್ಲಿ ಮಳವಳ್ಳಿ ತಾಲೂಕಿನಲ್ಲಿ 10ಕ್ಕೂ ಹೆಚ್ಚು ಜನರು ಕೂಡ ಹೃದಯಾಘಾತ ಕಾಯಿಲೆಗೆ ಕೂಡ ಬಲಿಯಾಗಿದ್ದಾರೆ ಅಂತಾನೆ ಹೇಳಲಾಗ್ತಿರುವಂತದ್ದು. ಹೃದಯಾಘಾತಕ್ಕೆ ಇದರಲ್ಲಿ ಬಲಿಯಾದವರಲ್ಲಿ ಒಬ್ಬರು ವೃದ್ಧರನ್ನ ಹೊರತುಪಡಿಸಿದ್ರೆ ಮಿಕ್ಕ ಏನು ಒಂದು 9 ಜನ ಇದ್ದಾರೆ. ಎಲ್ಲರೂ ಕೂಡ ಮಧ್ಯ ವಯಸ್ಕರು ಕೂಡ ಅಂತಾನೆ ಹೇಳ್ತಾ ಇರುವಂತದ್ದು. ಜಿಲ್ಲೆಯ ನಾನಾ ತಾಲೂಕುಗಳಲ್ಲಿ ಹೃದಯಾಘಾತ ಆಗ್ತಾ ಇರುವಂತ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಇದಕ್ಕೆ ಕಾರಣವನ್ನ ಕೂಡ ಈಗ ಸರ್ಕಾರ ಕೂಡ ತಿಳಿಯಬೇಕಾಗಿದೆ. ಇದು ಕೂಡ ಏನು ಪಟ್ಟಣದ ವಾಸಿ ಇರುತ್ತ ಸಿದ್ದೇಗೌಡರು ಈಗ ನಿಧನದ ಹಿನ್ನೆಲೆಯಲ್ಲಿ ಏನು ಒಂದು ಪಟ್ಟಣದ ಜನತೆ ಕಂಗಾಲನ್ನ ಕೂಡ ಆಗಿರುವಂತದ್ದು. ಈ ಮೂಲಕ ಮಳವಳ್ಳಿಯಲ್ಲಿ ಹೃದಯಾಘಾತದ ಸಂಖ್ಯೆ ಕೂಡ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಅಂತಾನೆ ಹೇಳಲಾಗ್ತಾ ಇರುವಂತದ್ದು. ಶಿಕ್ಷಣ. ಥ್ಯಾಂಕ್ ಯು ಪ್ರಸನ್ನ, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.